ಹಲೋ, ವೆಲ್ಕಮ್ ಟು ವೈಶಾವಿ ಕಾರ್ನರ್. ಸೊ ಈ ಸತಿ ಬಳ್ಳಾರಿ ವಿಸಿಟ್ನಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸೊ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ರಂತೆ. ಸೊ ನಾವು ಈ ಸತಿ ಬಳ್ಳಾರಿಗೆ ಬಂದಾಗ ಫಸ್ಟ್ ಟೈಮ್ ನಮ್ಮದು ಟ್ರಯಲ್ ಇದು. ಮನೆಯಲ್ಲಿನೇ ಬೆಳೆಸ್ಕೊಂಡಿರುವಂಥ ಮೆಹಂದಿ ಗಿಡದಿಂದ ಆಲ್ಮೋಸ್ಟ್ ಒಂದು 5-6 ಬ್ರಾಂಚಸ್ ಅಷ್ಟು ಕಟ್ ಮಾಡಿಕೊಂಡು ಮೆಹಂದಿ ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ಕ್ವಾಂಟಿಟಿ, ಪ್ರಿಪ್ರೇಷನ್ ಮೆಥಡ್ ಹೇಗೆ ಮಾಡ್ತಾರೆ ಅಂತ. ಸೊ ಸೂಪರ್, ಆ್ಯಕ್ಚುಲಿ ಫ್ರೆಶ್ ಆಗಿ ಲೀವ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮೆಹಂದಿ ಮಾಡಿಕೊಂಡು ಹಾಕ್ಕೊಂಡಿದ್ದು ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಸೊ ಯಾರೆಲ್ಲ ಟ್ರೈ ಮಾಡ್ತೀರಿ, ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ನೀವು ಯಾವ ಥರ ರುಬ್ಕೋತೀರಿ ಮೆಹಂದಿನ ಅಂತ. ಸೊ ಯಾರಾದರೆ ಮಾಡಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನೋ, ಸೊ ನಮಗೆ ವರ್ಕ್ ಆಯಿತು, ಅದರದ್ದು ರೆಸಿಪಿ ನಿಮಗೆ ಹಾಕಿರ್ತೀನಿ. ಸೊ ಆಲ್ಮೋಸ್ಟ್ ಇಷ್ಟು ಬ್ರಾಂಚಸ್, ಒಂದೊಂದು ಲೀವ್ಸ್ನು ನೀಟಾಗಿ ಬಿಡಿಸ್ಕೊಂಡು ಮಾಡೋದ್ರಲ್ಲಿ ಮಿನಿಮಮ್ ಅರ್ಧ ಗಂಟೆ ಆಗುತ್ತೆ. ಸೊ ನೀವು ಸಾಯಂಕಾಲ ಹಾಕ್ಕೋಬೇಕು ಅಂದರೆ ಮೊದಲೇ ಕಲೆಕ್ಟ್ ಮಾಡಿಕೊಂಡು ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದು ನಾವು ಆ ಲೀವ್ಸ್ನ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನೀಟಾಗಿ ಬಟ್ಟೆನಲ್ಲಿ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ವಿ. ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಆಗೋಷ್ಟು ಎಲೆ ಇತ್ತು. ಸೊ ಬೆಟರ್ ಆಪ್ಷನ್ ಏನು ಅಂದರೆ ಫಸ್ಟ್ ಎಲೆ ಮಿಕ್ಸಿಗೆ ಹಾಕ್ಕೊಂಬಿಡಿ, ಆಮೇಲೆ ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆ ಹೋಳಿನ ರಸ ಜೊತೆಗೆ ಒಂದು ಚಿಕ್ಕ ತುಂಡು ಅಡಿಕೆದು. ಸೊ ಅದನ್ನು ನೀಟಾಗಿ ಪುಡಿ ಮಾಡ್ಕೊಂಡು ಹಾಕ್ಕೋತಾ ಇದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಸುಣ್ಣದ ತುಂಡು, ಸೊ ನಾರ್ಮಲಿ ಸಿಗುತ್ತಲ್ಲ ಸುಣ್ಣ ಶಾಪ್ಸಲ್ಲಿ, ಅಂಥ ಸುಣ್ಣದ್ದು ಒಂದು ಚಿಕ್ಕ ತುಂಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್ದು, ಅಷ್ಟೇ ಚಿಕ್ಕ ಸುಣ್ಣದ ತುಂಡು. ಅದರ ಜೊತೆಗೆ ಸ್ವಲ್ಪ ಹುಣಸೆ ರಸ. ಸೊ ನಾರ್ಮಲಿ ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಹುಣಸೆ ಇದೆ ರಸ. ಸೊ ಸಿಂಪಲ್ಲಾಗಿ ನಾವು ಲೀವ್ಸ್ ಎಲ್ಲ ಬಿಡಿಸಿಟ್ಕೊಂಡ್ರೆ 10 ನಿಮಿಷದಲ್ಲಿ ಮೆಹಂದಿ ರೆಡಿ ಆಗುತ್ತೆ. ಸೊ ರುಬ್ತಾ ಇದ್ದರೆ ಬೆಟರ್ ಆಪ್ಷನ್ ಅಂದರೆ ಒಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಮಾಡಿ. ಸೊ ಇಲ್ಲಾಂದರೆ ಈ ಥರ ಎಲೆ ಎಲ್ಲ ಉಳಿಯುತ್ತೆ. ಸೊ ಸೂಪರ್. ಇದೇ ಥರ ಆಲ್ಮೋಸ್ಟ್ ನಾವು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೂ ಒಳ್ಳೆ ಕಲರ್ ಬರುತ್ತೆ. ಸೊ ನನ್ನ ಮಕ್ಕಳ ಸಲುವಾಗಿ ಮಾಡಿದ್ದು. ಇವ್ರಿಗಿಷ್ಟೆಲ್ಲ ಮಾಡಿ ಹಚ್ಚಿದರೆ ಒಂದು 10 ನಿಮಿಷ ಇಟ್ಕೊಂಡಿದ್ರು. ಸೊ ಹಾಕೋದ್ರಲ್ಲೇ ನನಗೆ ಕೈ ಇಷ್ಟು ರೆಡ್ನೆಸ್ ಇತ್ತು. ಆರಾಮಾಗಿ ಚೆನ್ನಾಗಿ ಹಾಕ್ಕೊಂಡು ಇಟ್ಕೋತಾರೆ ಅಂದರೆ 1 ತಾಸಷ್ಟು ಇಟ್ಕೊಂಡ್ರೂ ಸೂಪರ್ ಕಲರ್ ಬರುತ್ತೆ. ಒಂದು 10 ನಿಮಿಷದಲ್ಲೇ ಇಷ್ಟು ಕಲರ್ ಬಂದಿದೆ. ಯು ಕ್ಯಾನ್ ಅಬ್ಸರ್ವ್. ಇನ್ನು ಚಿಕ್ಕವಳ್ದಂತೂ ಒಂದು 5 ನಿಮಿಷ ಕೂಡ ಇಟ್ಕೊಂಡಿರಲಿಲ್ಲ. ಹಾಕೋದ್ರಲ್ಲಿ ಒಂದು ಕೈಗೆ ಹಾಕೋದ್ರಲ್ಲಿ ಇನ್ನೊಂದು ಕೈ ತೆಗೆಸ್ಕೊಂಡ್ಬಿಟ್ಟಿಲ್ಲ ಅವಳು. ಕಾಲಿಗೂ ಹಾಕ್ಬೋದು. ಸೊ ಪಾರಣಿ ಅಂತ ಏನಂತೀವಿ ಆ ಥರನೇ ಯೂಸ್ ಮಾಡ್ಬೋದು. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.